ಚೆಲ್ವಿ, ಇಷ್ಟೆಲ್ಲ ನಡೀತಾ ಇದೆ, ನಮ್ಗೆ ಏನಾಗ್ತಿದೆ ಅಂತ ಏನು ಹೇಳಿಲ್ವಲ್ಲಮ್ಮ ನೀನು. ಸರಿನಾ ನೀನು ಮಾಡಿದ್ದು? ಇಲ್ಲ ಮಾವ, ನಿಮ್ಮ ಹತ್ರ ಹೇಳ್ಬೇಕು ಅಂತ ಸಾನೆ ಪ್ರಯತ್ನ ಪಟ್ಟೆ. ಆದ್ರೆ ಮನೆ ಪರಿಸ್ಥಿತಿ ನೆನ್ಸ್ಕೊಂಡು ಹೇಳಕ್ ಮನ್ಸಾಗ್ಲಿಲ್ಲ. ಆದ್ರೆ ಭಾವನ ಅಕ್ಕ ಸಿದ್ದು ಅವರು ವೆಂಕಿನ ಹೆಂಗಾರ ಮಾಡಿ ಬಿಡಿಸ್ತೀವಿ ಅಂತ ಮಾತು ಕೊಟ್ರು. ಅದಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ. ಆದ್ರೂ ನೀನು ನಮ್ಗೊಂದು ಮಾತು ತಿಳಿಸ್ಬೇಕಿತ್ತಮ್ಮ, ತಿಳಿಸ್ಬೇಕಿತ್ತು. ವೆಂಕಿ, ವೆಂಕಿ, ಸರ್, ಹಾಗೆಲ್ಲ ಮಾತಾಡೋದಕ್ಕೆ ಪರ್ಮಿಷನ್ ಇಲ್ಲ, ದೂರ ನಿಂತ್ಕೊಳ್ಳಿ. ಸರ್, ಅವ್ನು ನೋಡಿ ತುಂಬಾ ದಿನ ಆಗಿದೆ, 2 ನಿಮಿಷ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಸರ್. ಸರಿ, ಮುಗಿಸಿ. ನಾನ್ ಚೆನ್ನಾಗಿದ್ದೀನಪ್ಪ, ನೀನು ಹೇಗಿದೀಯ ಅಂತ ಹೇಗಂತ ಕೇಳೋ. ವೆಂಕಿ, ನೀನ್ ಏನು ತಪ್ಪು ಮಾಡಿಲ್ಲ. ನೀನ್ ಆದಷ್ಟು ಬೇಗ ನಾವೆಲ್ಲ ಇದ್ದೀವಿ, ಬಿಡಿಸ್ಕೊಳ್ತೀವಪ್ಪ. ಧೈರ್ಯವಾಗಿರು. ನಾನೇನಪ್ಪ ಮಾಡ್ಲಿ, ನಿನ್ನ ಈ ಪರಿಸ್ಥಿತಿ ನಂಗೆ ನೋಡಕ್ ಆಗ್ತಿಲ್ಲ ಕಣೋ. ಯಾವ ತಂದೆ ತಾನೇ ಮಗನ್ ಹಿಂಗ್ ನೋಡಕ್ ಇಷ್ಟಪಡ್ತಾನೆ ಹೇಳು? ಇದನ್ನ ನೋಡೋ ಬದಲು ನಾನು ಸತ್ತೋಗ್ಬೇಕಿತ್ತು ಕಣೋ. ಮಾವ, ನೀವ್ ಹೆಂಗತ್ರ ಹೆಂಗೆ? ನೀವ್ ಹಿಂಗಳದ್ ನೋಡಿದ್ರೆ ಅವ್ರು ಇನ್ನೂ ಬೇಜಾರು ಮಾಡ್ಕೋತಾರೆ. ಅಂತ ಸಮಯದಲ್ಲಿ ನೀವೇ ಧೈರ್ಯ ಹೇಳ್ಬೇಕಲ್ವಾ? ಅವ್ರನ್ನ ನೋಡ್ ನಂಗೆ ತಡ್ಕೊಳಕ್ ಆಗ್ತಿಲ್ಲಮ್ಮ. ವೆಂಕಿ, ನೋಡು, ನಿನ್ ಜೊತೆ ನಾವೆಲ್ಲ ಇದ್ದೀವಿ. ನೀನ್ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ಲ ಗೊತ್ತು. ಭಾವನಾ, ಸಿದ್ದು ಎಲ್ಲ ಇದ್ದಾರೆ. ಆದಷ್ಟು ಬೇಗ ನೀನ್ ಬಿಡಿಸ್ಕೊಬಿಡ್ತೀವಪ್ಪ. ನೀನ್ ಧೈರ್ಯವಾಗಿರೋ, ಧೈರ್ಯವಾಗಿರೋ. ಅಮ್ಮಂಗೆ ಏನು ಗೊತ್ತಿಲ್ಲಪ್ಪ. ಅವಳಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅವಳು ತಡ್ಕೋತಾಳೇನೋ. ಅದಕ್ಕೆ ನಾನೊಬ್ಬನೇ ಬಂದಿದ್ದೀನಿ. ಅಮ್ಮ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ನೀನ್ ಆಚೆ ಬಂದ್ಬಿಡ್ತೀಯ. ಎಲ್ಲ ಚೆನ್ನಾಗಿದ್ದಾರಪ್ಪ, ಎಲ್ಲ ಚೆನ್ನಾಗಿದ್ದಾರೆ. ಕೋರ್ಟಿಗೆ ಟೈಮ್ ಆಗುತ್ತೆ, ಕಳಿಸ್ಕೊಡಿ. ಸರಿ ಸರ್, ಧೈರ್ಯವಾಗಿರು ವೆಂಕಿ, ಧೈರ್ಯವಾಗಿರು. ನಾನು ನೋಡ್ಕೋತೀನಿ. ಭಗವಂತ, ನನ್ನ ಮಗ ಮುಗ್ಧ, ಅವನನ್ನು ಕಾಪಾಡೋ ಜವಾಬ್ದಾರಿ ನಿಂದಪ್ಪ, ನಿಂದು. ಯೋರ್ ಆನರ್, ಕೋರ್ಟ್ ಅನುಮತಿ ಕೊಟ್ಟ ಹಾಗೆ ನಾನು ನನ್ನ ಕಕ್ಷಿದಾರ ಪರವಾಗಿ ವಾದ ಮಾಡೋದಕ್ಕೆ ನನ್ನ ಲಾಯರ್ ಹತ್ರ ಅನುಮತಿ ಪತ್ರ ತೊಗೊಂಡ್ಬಂದಿದ್ದೀನಿ. You can proceed now. ಥ್ಯಾಂಕ್ ಯು, ಯೋರ್ ಆನರ್. Your Honor, ಈ ಕೇಸು ಒಂಥರ ವಿಚಿತ್ರವಾಗಿದೆ.
ಆರೋಪಿ ಪರ ವಾದ ಮಾಡೋದಕ್ಕೆ ಅವ್ರ ತಂಗಿ ಬಂದಿದ್ದಾರೆ. ಈಗ ಅವ್ರ ಪ್ರಶ್ನೆ ಕೇಳೋ ಮೊದಲು ನಾನು ಪ್ರಶ್ನೆ ಕೇಳಬೇಕು. ಯಾಕೆಂದ್ರೆ ಅದು ಈ ಕೇಸ್ಗೆ ಲೀಡ್ ಸಿಗ್ಬೋದು. ದಯವಿಟ್ಟು ತಾವು ಅನುಮತಿ ಕೊಡಬೇಕು. Okay, you can proceed. ಥ್ಯಾಂಕ್ ಯು ರಾನರ್. ನೋಡಿ, ನೀವು ಏನು ಕೆಲಸ ಮಾಡೋದು? ವೆಂಕಿ ಅವ್ರು ಹೇಳ್ತಿದ್ದಾರೆ ಮೊದಲು ಗ್ರಂಥಿ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ರು, ಈಗ ಹೂವಿನ ವ್ಯಾಪಾರ ಮಾಡ್ತಿದ್ದಾರೆ. ಅಂದ್ರೆ ಅದರಿಂದ ಬರ್ತಾ ಇದ್ದಿದ್ದು ಇನ್ಕಮ್ ಕಡಿಮೆ ಆಯ್ತು ಅಂತ ಈಗ ಹೂವಿನ ವ್ಯಾಪಾರ ಶುರು ಮಾಡಿದ್ದೀರಿ. ಯೋರ್ ಆನರ್, ವೆಂಕಿ ಅವ್ರು ಹೇಳ್ತಿದ್ದಾರೆ ಅವ್ರ ಅಂಗಡಿ ಪಕ್ಕದಲ್ಲೇನೆ ಚೆಲ್ವಿ ಅವ್ರ ಅಂಗಡಿ ಇತ್ತು. ಚೆಲ್ವಿ ಅವ್ರಿಗೂ ವೆಂಕಿ ಅವ್ರಿಗೂ ಈಗ ಮದುವೆ ಆಗಿದೆ. ಮದುವೆ ಆದಮೇಲೆ ಅವರು ಹೂವಿನ ವ್ಯಾಪಾರಕ್ಕೆ ಸೇರಿಕೊಂಡ್ರು. ಈಗ ಹಬ್ಬಗಳಿಗೆ, ಫಂಕ್ಷನ್ಗಳಿಗೆ ಹೂ ಅಲಂಕಾರ ಮಾಡಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ನಿಮಗೆ ದುಡ್ಡಿನ ಮೇಲೆ ಆಸೆ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಮೇಲಿನ ಮೇಲೆ ಕೆಲಸಗಳನ್ನ ಬದಲಾಯಿಸ್ತಾ ಇದ್ರಾ? ಯೋರ್ ಆನರ್, ವೆಂಕಿ ಅವ್ರು ಹೇಳ್ತಿದ್ದಾರೆ ಅವ್ರ ಅತ್ತೆಗೆ ಹುಷಾರಿಲ್ಲ, ಆಪರೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಈಗ ಹೂವಿನ ವ್ಯಾಪಾರನ ಹೆಚ್ಚು ಮಾಡ್ಕೊಂಡಿದ್ದಾರೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಂದ್ರೆ ನೀವು ಆಕ್ಸಿಡೆಂಟ್ ಮಾಡಿದ್ದು ದುಡ್ಡು ಜಾಸ್ತಿ ಬೇಕು ಅಂತನೋ ಅಥವಾ ಬೇರೆ ಇನ್ನ ಏನಾದರೂ ಉದ್ದೇಶ ಇತ್ತಾ? ಒಬ್ಜೆಕ್ಷನ್ ಯೋರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಕಕ್ಷಿದಾರರನ್ನ ಬೇರೆ ರೀತಿಯಲ್ಲೇ ಕ್ವೆಶ್ಚನ್ಸ್ ಕೇಳಿ ಈ ಕೇಸನ್ನ ಬೇರೆ ದಾರಿಗೆ ತಗೊಂಡು ಹೋಗ್ತಿದ್ದಾರೆ. ತಪ್ಪೇ ಮಾಡಿಲ್ಲ ಅಂದಮೇಲೆ ದುಡ್ಡಿನ ಆಸೆ ಎಲ್ಲಿ ಬರುತ್ತೆ ಇವರಿಗೆ? ದುಡ್ಡಿನ ಆಸೆ ಇಲ್ಲ ಅಂದಮೇಲೆ ಬೇರೆ ಯಾವುದಾದ್ರೂ ಉದ್ದೇಶ ಇರಲೇಬೇಕಲ್ವಾ ಯುವರ್ ಆನರ್? ಇಲ್ಲ ಯೋರ್ ಆನರ್, ಆಕ್ಸಿಡೆಂಟೇ ಮಾಡಿಲ್ಲ ಅಂದಮೇಲೆ ಬೇರೆ ಯಾವ ಉದ್ದೇಶ ಇರುತ್ತೆ? ಈ ರೀತಿ ಪ್ರಶ್ನೆಗಳನ್ನ ಕೇಳಿ ಇವ್ರನ್ನ ಕನ್ಫ್ಯೂಸ್ ಮಾಡಕ್ ನೋಡ್ತಿದ್ದಾರೆ. ಇದಕ್ಕೆ ಅಲ್ವಾ ಯುವರ್ ಆನರ್ ನಾನು ಇವ್ರ ಪರವಾಗಿ ವಾದ ಮಾಡೋದು ಬೇಡ ಅಂತ ಹೇಳಿದ್ದು. ಈಗ ಕೇಳ್ತಾ ಇರೋ ಪ್ರಶ್ನೆಗಳಿಗೆಲ್ಲ ಇವ್ರು ಈ ರೀತಿ ಅಡ್ಡ ಬರ್ತಾ ಇದ್ರೆ ಈ ಕೇಸ್ ಹೇಗೆ ತಾನೇ ಮುಂದುವರಿಯುತ್ತೆ? ಇವರು ಆಕ್ಸಿಡೆಂಟ್ ಮಾಡಿರೋದ್ರಿಂದಾನೇ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು. ಇವ್ರನ್ನ ವಿಚಾರಣೆ ಮಾಡೋದು ನಮ್ಮ ಕರ್ತವ್ಯ ಅಲ್ವೇ? ಇವರು ಯಾವ ಉದ್ದೇಶಕ್ಕೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಒಂದು ತಿಳಿಬೇಕಲ್ವೇ? Excuse me, Your Honor. ಯಾರು ನೀವು? ಯುವರ್ ಆನರ್, ನಾನು ಅರವಿಂದ್ ದೇಸಾಯಿ ಅಂತ, ಈ ಸೌಪರ್ಣಿಕ ಕಡೆಯ ಲಾಯರ್. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಆಂಗಲ್ ಇದೆ, ಅದನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಏನ್ರಿ ಇದು? ಈ ಕೇಸಲ್ಲಿ ಪ್ರತಿದಿನ ಒಂದಲ್ಲ ಒಂದು ಟರ್ನ್ ತಗೋತಾ ಇದೆ.
ಓಕೆ, ಈಗ ನೀವೇನು ಹೇಳಬೇಕೋ ಹೇಳಿ. ಥ್ಯಾಂಕ್ ಯು ಯುವರ್ ಆನರ್. ಇದೊಂದು ವಿಚಿತ್ರವಾದ ಕೇಸ್. ಈ ಕೇಸಲ್ಲಿ ಯಾರೂ ಊಹೆ ಮಾಡಲಿಕ್ಕೆ ಆಗದೆ ಇರುವಂಥ ಕೆಲವು ವಿಷಯಗಳಿವೆ. ಅದನ್ನು ಒಂದೊಂದಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ಅದಕ್ಕೆ ಮೊದಲು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸೌಪರ್ಣಿಕ ಹಾಗೂ ರವಿಶಂಕರ್ ಅವ್ರನ್ನ ಪ್ರಶ್ನೆ ಮಾಡಬೇಕು. ಅದಕ್ಕೆ ಅನುಮತಿ ನೀಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಓಕೆ, ಪ್ರೊಸೀಡ್. ಥ್ಯಾಂಕ್ ಯು. ಸೌಪರ್ಣಿಕ ಅವರೇ, ಈ ವೆಂಕಟೇಶ್ ಅವರ ಪರಿಚಯ ನಿಮ್ಗಿದೆಯಾ? ಪರಿಚಯ ಇದ್ರೆ ಎಷ್ಟು ದಿವಸದಿಂದ ಪರಿಚಯ? ವೆಂಕಟೇಶ್ ಅವ್ರ ತಂಗಿ ಭಾವನಾ ನನ್ನ ಅಣ್ಣನ ಕಂಪ್ನಿಲೇ ಕೆಲಸ ಮಾಡ್ತಿದ್ದಿದ್ದು. ಅವಾಗ ಭಾವನಾಗೂ ನನ್ನ ಅಣ್ಣಂಗೂ ಮದ್ವೆ ಸೆಟ್ ಆಗಿತ್ತು. ಆಗ್ಲಿಂದ ಪರಿಚಯ ಇದೆ. ಅಂದ್ರೆ ನಿಮ್ಮ ಅಣ್ಣನಿಗೂ ಇವರಿಗೂ ಮದುವೆ ಆಗಿರ್ಲಿಲ್ವಾ? ಇಲ್ಲ ಸರ್, ಮದುವೆಗಿಂತ ಹೋಗ್ಬೇಕಿದ್ರೇನೆ ನಮ್ಮ ಅತ್ತೆ ಬಾವ ಆಕ್ಸಿಡೆಂಟ್ ಆಗಿ ತೀರೋಗಿದ್ದು. ಹೌದು ಸರ್, ನನ್ನ ಅಣ್ಣ ಸತ್ತಾಗ್ಲೇ ಗೊತ್ತಾಗಿದ್ದು ಅವನ ಆಸ್ತಿ ಸೈನಿಂಗ್ ಅಥಾರಿಟಿ ಎಲ್ಲ ಭಾವನಾ ಹೆಸರಿಗಿದೆ ಅಂತ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇವ್ರ ಪ್ರಕಾರ ಇವರ ಅಣ್ಣನ ಸಾಯಿಸಿದ್ರೆ ಎಲ್ಲ ಆಸ್ತಿನೂ ಇವರಿಗೆ ಸೇರುತ್ತೆ ಅನ್ನೋ ಕಾರಣಕ್ಕಾಗಿ ಇವರು ಆಕ್ಸಿಡೆಂಟ್ ಮಾಡಿಸಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ. ಇಲ್ಲ ಯೋರ್ ಆನರ್, ಬೆಂಕಿ ಅವ್ರಿಗೆ ಅಂತ ಯಾವ ಉದ್ದೇಶನೂ ಇರಲಿಲ್ಲ. ನಾನಿನ್ನು ನನ್ನ ವಾದನ ಮುಗಿಸಿಲ್ಲ ಯುವರ್ ಆನರ್. ಓಕೆ, ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಇವ್ರ ಪ್ರಕಾರ ಇವರಿಗೆ ಆಸ್ತಿ ಮೇಲೆ ಯಾವುದೇ ಆಸೆ ಇರಲಿಲ್ಲ. ಆದರೆ ನನ್ನ ಕಕ್ಷಿದಾರರ ಪ್ರಕಾರ ಇವರು ಹಣ ಮತ್ತು ಆಸ್ತಿಗಾಗಿಯೇ ಕೊಲೆ ಮಾಡಿಸಿದ್ದಾರೆ. ವೇಳೆ ಇವರಿಗೆ ಆ ಉದ್ದೇಶ ಇರಲಿಲ್ಲ ಅಂತಿದ್ರೆ ಇವರು ಶ್ರೀಕಾಂತ್ ಸತ್ತ ಮೇಲೆ ಸೈನಿಂಗ್ ಅಥಾರಿಟಿನ ಯಾಕೆ ಬಿಟ್ಟುಕೊಟ್ಟಿಲ್ಲ? ಅಂದಮೇಲೆ ಇವರು ಹೇಳ್ತಾ ಇರೋದು ಸತ್ಯ. ನನ್ನ ಪ್ರಕಾರ ಆಸ್ತಿಗೆ ಆಸೆಗಾಗಿ ಈ ವೆಂಕಟೇಶ್ ಮತ್ತು ಅವರ ಫ್ಯಾಮಿಲಿ ಎಲ್ಲರೂ ಸರಿಯಾದ ಪ್ಲಾನ್ ಮಾಡಿ ಈ ಆಕ್ಸಿಡೆಂಟ್ ಅನ್ನು ಮಾಡಿಸಿದ್ದಾರೆ. ಜಯಂತ್ ಅವರೇ, ನಿಮ್ಮ ಕೆಲಸದ ಶ್ರದ್ಧೆ ಭಕ್ತಿ, ನಿಮ್ಮ ಸಾಧನೆ ನೋಡಿದ್ರೆ ನನಗೆ ಹೆಮ್ಮೆ ಅನಿಸುತ್ತೆ. ಜಯಂತ್ ಅವರೇ, ಕ್ಷಮಿಸಿ ಸರ್, ನೀವೇನೋ ಮಾತಾಡ್ತಾ ಇದ್ದೀರಿ, ನಾನು ಈ ಪ್ಲ್ಯಾನ್ ನೋಡಿದ್ರೆ ತಲೆಯಿಂದ ಹಾಕ್ಬಿಟ್ಟಿದ್ದೆ. ಐಮ್ ಸಾರಿ. ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಅಚ್ಚುಕಟ್ಟಾಗಿ ಕೆಲಸ ಮಾಡೋ ರೀತಿ, ನಿಮ್ಮ ಸಾಧನೆ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಅಂತಿದ್ದೆ. ತುಂಬ ದೊಡ್ಡ ಮಾತು ಸರ್. ನಾನು ಮನಸಾರೆ ಪ್ರೀತಿ ಮಾಡ್ತಿರೋ ನನ್ನ ಹೆಂಡತಿ ಅವ್ರ ಹೆಸರಲ್ಲಿ ಕಟ್ತಿರೋ ಈ ಪ್ರಾಜೆಕ್ಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಹೆಚ್ಚು ಆಸಕ್ತಿ ವಹಿಸಿ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದೀನಿ ಅಷ್ಟೇ ಸರ್. ಅದು ನಿಮ್ಮ ಒಳ್ಳೆತನ. ಎಷ್ಟೋ ಜನ ಹೆಂಡ್ತಿರನ್ನ ಕಾಲು ಕಸದ ಥರ, ಗುಲಾಮ್ರ ಥರ ನೋಡ್ತಾರೆ. ಆದರೆ ನಿಮ್ಮ ಹೆಂಡ್ತಿಗೆ ನೀವು ಇಷ್ಟು ಮಹತ್ವ ಕೊಡ್ತಾರೆ ನೋಡಿದ್ರೆ ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅದು ನನ್ನ ಕರ್ತವ್ಯ ಅಲ್ವಾ ಸರ್? ಜಯಂತ್ ಅವರೇ, ಈ ಸಂದರ್ಭದಲ್ಲಿ ನಾನು ಹೀಗೆ ಕೇಳಬಾರ್ದು, ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹೆಂಡತಿಗೆ ಏನಾಗಿತ್ತು ಸರ್? ನಾವು ಶ್ರೀಲಂಕಾಲಿ ಸಮುದ್ರದ ಮಧ್ಯೆ ನಮ್ಮ ಶಿಪ್ಪಲ್ಲಿದ್ದಾಗ ಅವ್ರ ಕಾಲು ಜಾರಿ ಸಮುದ್ರಕ್ಕೆ ಬಿದ್ದುಬಿಟ್ರು ಸರ್. ನನಗೆ ಚೆನ್ನೈನಲ್ಲಿ ಚಂದನ ಸಿಕ್ಕಿದ್ರೆ ಇವ್ರ ಹೆಂಡತಿ ಶ್ರೀಲಂಕಾದಲ್ಲಿ ಕಳೆದೋಗಿದ್ದಾರೆ. ಒಬ್ಬೊಬ್ಬರು ಜೀವನ ನಂತರ. ನನಗೇನು ಅನಿಸುತ್ತೆ ಗೊತ್ತಾ ಸರ್, ನಾವು ತುಂಬ ಪ್ರೀತಿ ಮಾಡೋರನ್ನ ನಾವು ಕಳ್ಕೊಂಡಾಗ
ಭಗವಂತ ನಮ್ಮ ಜೀವನಕ್ಕೆ ಮತ್ತೆ ಅವ್ರು ಬರೋ ಥರ ಮಾಡ್ತಾನೆ ಅಂತ ನಂಗೆ ಅನಿಸುತ್ತೆ. ನೋಡಿ, ಈ IT ಪಾರ್ಕ್ ಇವಾಗ ನನಗೆ ನಿಜವಾಗ್ಲೂ ನನ್ನ ಹೆಂಡತಿ ತದ್ರೂಪ ಅಂತಾನೆ ಅನಿಸುತ್ತೆ. ವಿಚಿತ್ರ ಅಂತ ಅನ್ನಿಸ್ಬೋದು ಸರ್, ಆದರೆ ನನಗೆ ಯಾಕೋ ನನ್ನ ಹೆಂಡತಿ ನಿಜವಾಗ್ಲೂ ಸತ್ತಿಲ್ಲ, ಅವ್ರು ಬರೀ ಕಳೆದು ಹೋಗಿದ್ದಾರೆ ಅಂತ ತುಂಬ ಪ್ರಬಲವಾಗಿ ಅನಿಸುತ್ತೆ. ನನ್ನ ಮನಸ್ಸು ಮತ್ತೆ ಮತ್ತೆ ಕಿರ್ಚಿ ಅದೇ ಮಾತನ್ನು ಹೇಳುತ್ತೆ. ಅವ್ರ ಬಾಡಿ ಎಲ್ಲೂ ಸಿಕ್ಕಿಲ್ಲ ಸರ್. ಇನ್ನೇನೋ ಇವತ್ತೋ ನಾಳೆನೋ ಮತ್ತೆ ಅವ್ರು ನನಗೆ ಸಿಕ್ಕಿ ಬಿಡ್ತಾರೆ, ಇಲ್ಲ ಎಲ್ಲೋ ಅವರಿದ್ದಾರೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಅವ್ರು ಸಿಕ್ಕಿದ ಕೂಡಲೇ ಈ IT ಪ್ರಾಜೆಕ್ಟ್ನ ಮುಗಿಸಿ ಅವ್ರ ಕಣ್ಮುಂದೆ ಅವ್ರಿಗೆ ತೋರಿಸಿದಾಗ ಅವ್ರ ಕಣ್ಣಲ್ಲಿ ಕಾಣೋ ಸಂತೋಷನ ಅನುಭವಿಸ್ಬೇಕು ಅಂತ ಒಂದೊಂದು ಚಿಕ್ಕ ಆಸೆ ಸರ್. ನಿಮ್ಮ ಆಸೆ ಆದಷ್ಟು ಬೇಗ ನೆರವೇರಲಿ. ಒಳ್ಳೆಯದಾಗಲಿ. ಬನ್ನಿ ಹೋಗೋಣ. ದೇವ್ರೆ, ಏನಪ್ಪ ಇದು? ಯಾವ ತಪ್ಪನ್ನು ಮಾಡ್ತಿರೋ ವೆಂಕಣ್ಣನ ಮೇಲೆ ಇಂಥ ಆರೋಪನ ಹೊರಿಸಿದ್ದಾರೆ. ಏನಪ್ಪ ಮಾಡೋದು? ಯುವರ್ ಆನರ್, ನಮ್ಮ ಅಣ್ಣಂಗೆ ಆಗಿರೋ ಅನ್ಯಾಯಕ್ಕೆ ನೀವು ನ್ಯಾಯ ಕೊಡಿಸ್ಲೇಬೇಕು. ಪಾಪ, ಇವತ್ತು ನನ್ನ ಅಣ್ಣನ ಮಗಳು ತಾಯಿ ತಂದೆ ಇಬ್ರು ಇಲ್ಲದೆ ಬೆಳೀತಾ ಇದ್ದಾಳೆ. ಆ ಮಗುಗೆ ಬಂದಿರೋ ಪರಿಸ್ಥಿತಿ ಯಾವ ಮಗುಗೂ ಬರಬಾರ್ದು ಯುವರ್ ಆನರ್. ನಮ್ಮ ಅಣ್ಣನ ಕೊಂದೋರ್ಗೆ ಶಿಕ್ಷೆ ಆಗ್ಲೇಬೇಕು. ಮಾವ, ಇದೇನ್ ಮಾವ ಹಿಂಗೆಲ್ಲ ಆಯ್ತೈತೆ? ನನಗೂ ಏನು ಗೊತ್ತಾಗ್ತಿಲ್ಲಮ್ಮ. ಪಾಪ ನಾವು ಬೆಂಕಿ ಯಾವ ಆಸೆನೂ ಇಟ್ಕೊಳ್ದೇ ಇರೋವಂಥವನು ಅವನ ಮೇಲಿಂದ ಆರೋಪ ಮಾಡ್ತಾ ಇದ್ದಾರೆ. ಆದರೆ ನಾವು ವಾದ ಮಾಡಕ್ಕೆ ನಮ್ಮ ಹತ್ರ ಏನೂ ಆಧಾರ ಇಲ್ಲಮ್ಮ. ಯೋರ್ ಆನರ್, ಇವ್ರ ಹೇಳಿಕೆನ ಪರಿಗಣಿಸಬಾರ್ದು ಅಂತ ನಾನು ಕೇಳ್ಕೊತೀನಿ. ಶ್ರೀಕಾಂತ್ ಅವ್ರ ಮಗಳ ಕ್ಷೇಮಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಿದ್ದೀವಿ ಹೊರತು ಅವ್ರ ಆಸ್ತಿ ಪಡ್ಕೊಳ್ಳೋದಕ್ಕಲ್ಲ. ನೋಡಿ, ಈ ಕೇಸು ಬರ್ತಾ ಬರ್ತಾ ಯಾಕೋ ಕಗ್ಗಂಟಾಗೋ ಕಾಣಿಸ್ತಾ ಇದೆ. ದಿನಕ್ಕೊಂದು ತಿರುವು ತಗೊಳ್ತಾ ಇದೆ. ಅದು ಅಲ್ಲದೆ ಇವಾಗ ಇವ್ರು ಕೊಟ್ಟಿರೋ ಆಧಾರದ ಬಗ್ಗೆ ಸ್ವಲ್ಪ ಪರೀಕ್ಷೆ ಮಾಡಬೇಕಾಗತ್ತೆ. ಅದು ಟೈಮ್ ತಗೊಳತ್ತೆ. ಹಾಗಾಗಿ ಈ ಕೇಸ್ನ ನಾಳೆ ಮುಂದುವರಿಸ್ತಾ ಇದ್ದೀನಿ.